ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 1ರ ಅಭಯ ಸರ್ಕಲ್ನಲ್ಲಿರುವ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಮುನಿರಾಜುರವರ ಮನೆ ಮುಂಭಾಗದಲ್ಲಿ ಚರಂಡಿಯು ಬ್ಲಾಕ್ ಆಗಿ ವರ್ಷಗಳೇ ಕಳೆದಿತ್ತು. ಜೊತೆಗೆ ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗಿದ್ದು, ಇಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಮುನಿರಾಜು, ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಮುನಿಯಲ್ಲಪ್ಪ ಮತ್ತು ಉಪಾಧ್ಯಕ್ಷರಾದ ಸರ್ಜಾಪುರ ಡಾಕ್ಟರ್ ಮಂಜುನಾಥ್ ಸರ್ಜರ್ ಅವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳ ಜೊತೆಗೂಡಿ ಇಂದು ಸ್ಥಳಕ್ಕೆ ಭೇಟಿ ಸಮಸ್ಯೆಯನ್ನು ಖುದ್ದು ಪರಿಶೀಲಿಸಿ ನಂತರ ಸ್ಥಳದಲ್ಲಿಯೇ ಬ್ಲಾಕ್ ಆಗಿದ್ದ ಚರಂಡಿಯನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿ ಸಮಸ್ಯೆಯನ್ನು ಬಗೆಹರಿಸಲಾಯಿತು. ಇನ್ನು ಸ್ಥಳದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಸುಭಾನಾ ಖಾನ್, ಪಂಚಾಯಿತಿ ಸದಸ್ಯರಾದ ನವೀನ್, ಸುನೀತಾ, ಶಶಿ, ಶ್ರೀನಿವಾಸ್, ಅರವಿಂದ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಎಲ್ಲಿ ಮಾಡಿಲ್ಲ ನಾನು ನಿಂತ್ಕೊಂಡು ಇಲ್ಲಿ ಫೋಟೋಗಳು ಕಳಿಸಿದ್ದಕ್ಕೆ ನೋಡು. ನಾನು JCB ಕರೆಸ್ಬಿಟ್ಟು ಅದೆಲ್ಲ ಬಂಡೆಗಳು ಎತ್ತಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ನೆನೆ ನಿಂತ್ಕೊಂಡು ನಾನು ಹೇಳ್ತಾ ಇರೋದು ಅದೇ. ಈಗ ಫಸ್ಟ್ ನೀರು ಬರಬೇಕಾದ್ರೆ ಇದನ್ನು ಸ್ವಲ್ಪ ಎತ್ತಬೇಕು. ಆಯಿತು, ಇದು ಎತ್ತಲಿ ಮಾತ್ರ ಬರ್ತಾ ಇತ್ತು. ಈಗ ಸಣ್ಣ ಕೊಟ್ಟೈತೆ ಬಿಗಿಬೇಕು. ಕೆಳಗಡೆ ಬಿಟ್ಟಿದ್ರೆ ಏನೋ ಹೆಚ್ಚು ಕಡಿಮೆ ಗಾಳಿ ಆಗ್ತಾರೆ. ಆವಾಗ ಏನು ಆಚೆ ಮುಚ್ಚಬೇಕಲ್ವಾ? ಇನ್ನೂ ಸ್ವಲ್ಪ ಗ್ಯಾಪ್ಗಳು ಬಿಟ್ಕೊಳತ್ತಾನೆ. ಎಲ್ಲಿ ಗ್ಯಾಪ್ಗಳು ಐತಲ್ವಾ? ಗ್ಯಾಪ್ಗಳು ಎಲ್ಲೆಲ್ಲಿ ಗ್ಯಾಪ್ ಇಲ್ಲ ತೋರಿಸಿ. ಅಲ್ಲಿ ಐತಲ್ವಾ ಗ್ಯಾಪ್? ಬಂಗಾಣಿ ಯಾವುದು ಇದೆಲ್ಲ ಅದೇನಾಗಿದೆ ಗೊತ್ತಾ? ಫುಲ್ ಅಲ್ಲಿ ಮಾಡಿದ್ರು ಯಾವುದು ಕ್ಲಿಯರ್ ಮಾಡಿದ್ರು. ನಾನು ಹೇಳ್ತೀನಿ ಆಗಲ್ಲ. ಕೂತು ಈಗ ನಮಗೆ ಹೊಟ್ಟೆ ಹೋಗಿದೆ ಮಾಡ್ಕೊಳಕ್ಕೆ. ಅಲ್ಲಿ ಬಂದಿದ್ದಾರೆ. ಅಲ್ಲಿ JCB ನಾನು ತೆಗೆಸ್ಬಿಟ್ಟಿದ್ದೀನಿ ಸರ್. ಅಮ್ಮರಿಗೆ ತಗೊಂಡಾಕಿ ಯಾರನ್ನ ಕುಡಿಯೋ ನೀರು ಚರಂಡಿಲಿ ಹಾಕ್ತಾರಂತ. ಅಲ್ಲಿಂದ ಬಂದಿಲ್ಲ. ಇವಾಗ ಸಕ್ಕನೆ ಇಲ್ಲ ಅಲ್ಲಿ. ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 1ನೇ ವಾರ್ಡ್ನಲ್ಲಿ ಅಭಯ ಸರ್ಕಲ್ನಲ್ಲಿ ಶ್ರೀಯುತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಮುನಿರಾಜುರವರ ಮನೆ ಮುಂಭಾಗದಲ್ಲಿ ಒಂದು ಚರಂಡಿ ಬ್ಲಾಕ್ ಆಗಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಬ್ಲಾಕ್ ಆಗಿತ್ತು. ಅದು ಸಾರ್ವಜನಿಕರು ಸುಮಾರು ಜನ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ಎಲ್ಲರನ್ನು ಒಂದು ಅರ್ಜಿಗಳನ್ನು ಕೊಡ್ತಾಯಿದ್ರು.
ಸೊ ಆ ಅರ್ಜಿಗಳನ್ನ ನೋಡಿ ಅಲ್ಲಿ ಬಂದು ನೋಡಿದ್ರೆ, ಯಾಕಂತಂದರೆ ಮೈನ್ ರೋಡನ್ನು ಮುಖ್ಯ ರಸ್ತೆನ ಅದು ಹೊಡೆದಾಕಿ ನಾವು ಅದನ್ನು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಯಾಕಂತಂದರೆ ಸುಮಾರು ದಿನಗಳ ಕಾಲ, ಒಂದು 3 ದಿನದಿಂದ 4 ದಿನಗಳ ಕಾಲ ನಾವು ಆ ಮೋರಿ ಮಾಡಬೇಕಂತಂದರೆ ಬರ್ತಕ್ಕಂಥ ವೆಹಿಕಲ್ಗಳನ್ನೆಲ್ಲ ನಾವು ಅದನ್ನು ಸ್ಟಾಪ್ ಮಾಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತೊಗೊಬೇಕು, ಮತ್ತು PWD ಅವ್ರ ಸಪೋರ್ಟ್ ತೊಗೋಬೇಕು, ರೋಡ್ ಕಟ್ ಮಾಡಿ ನಾವು ಅದನ್ನು ಮೋರಿ ಮಾಡಬೇಕಾಗಿತ್ತು. ಸೊ ಇವತ್ತು ನಮ್ಮ ಏನು ಜಿಲ್ಲಾ ಪಂಚಾಯತ್ ಮುನ್ರಾಜ್ ಅವರಾಗಿರ್ಬೋದು, ಮತ್ತು ಈ ವಾರ್ಡಿನ ಸದಸ್ಯರುಗಳು ಎಲ್ಲ ನವೀನ್ ಅವರು, ಶಶಿ ಅವರು, ಸುನೀತಾ ಶಶಿ ಅವರು, ಮತ್ತು ಶ್ರೀನಿವಾಸರವರು, ಮತ್ತು ಅರವಿಂದ್ರವರು ಎಲ್ಲರೂ 4 ಜನ ಸೇರಿ, ಮತ್ತು ನಮ್ಮ ಏನು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಮುನ್ನಲ್ಲಪ್ಪರವರು, ಮತ್ತು ನಾನು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಮಂಜು ಅಂದರೆ ನಾನು ಎಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ತಗೊಂಡು ಇವತ್ತು ಏನೇ ಆಗಲಿ ಇವತ್ತು ಆ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ಇವತ್ತು ಖುದ್ದು ಬೆಳಗ್ಗೆಯಿಂದ ನಿಂತು ಇವತ್ತು ಆ ಸಮಸ್ಯೆನ ಬಗೆಹರಿಸೋದಕ್ಕೆ JCP ಮುಖಾಂತರ ತೆರವುಗೊಳಿಸ್ತಾ ಇದ್ದೀರಿ. ತೆರವುಗೊಳಿಸಿದ ಮೇಲೆ ಗೊತ್ತಾಯಿತು ನಮಗೆ ಇಲ್ಲಿ ಸುಮಾರು ವರ್ಷಗಳಿಂದ ಬ್ಲಾಕ್ ಆಗಿದೆ ಈ ಮೋರಿಯೆಲ್ಲನೂ, ನೀರು ಪಾಸ್ ಆಗೋಕ್ಕೆ ಎಲ್ಲೂ ಜಾಗ ಇಲ್ಲ ಕಾರಣ. ಹಂಗಾಗಿ ಇವತ್ತು ಅಲ್ಲಿರ್ತಕ್ಕಂಥ ಗಲೀಜನ್ನು ಏನು ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸಿ ಇವತ್ತು ಕ್ಲಿಯರ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಎಲ್ಲ ಮಾತಾಡಿಕೊಂಡು ಇವತ್ತೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ವಾರ್ಡಿನ ಸದಸ್ಯರುಗಳಾಗಿರ್ತಕ್ಕಂಥ ನವೀನ್ರವರು, ಮತ್ತು ಶ್ರೀನಿವಾಸರವರು, ಮತ್ತು ಸುನೀತಾ ಶಶಿ ಅವರು, ಮತ್ತು ಅರವಿಂದ್ರವರು 4 ಜನ ನಿಂತು ಇವತ್ತು ಆ ಕಾರ್ಯನ ಸುಗಮಗೊಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಮುನ್ರಾಜ್ರವರು ಸಹ ಬೇರೆ ಕಡೆ ಎಲ್ಲೂ ಹೋಗ್ದಿರ ಇವತ್ತು ನಿಂತು ಅವರು ಈ ಸಮಸ್ಯೆನ ಬಗೆಹರಿಸ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಂಥ ಈ ಘಟನೆ ಮತ್ತೆ ಇಲ್ಲಿ ಮರುಕಳಿಸಬಾರ್ದು. ಹಾಗಾಗಿ ಅದನ್ನು ನಿಂತು ಎಲ್ಲನೂ ಬಗೆಹರಿಸ್ಬೇಕಂತೇಳಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಮತ್ತು ಈ ವಾರ್ಡಿನ 4 ಜನ ಸದಸ್ಯರುಗಳು ಮತ್ತು ಮಾಜಿ ಅಧ್ಯಕ್ಷರುಗಳು ಎಲ್ಲ ನಿಂತು ಇದನ್ನು ತೆರವುಗೊಳಿಸ್ತಾ ಇದ್ದೀರಿ. ಹಂಗಾಗಿ ಈ ಸಮಸ್ಯೆನ ಇಲ್ಲಿಗೆ ನಾವು ಇವತ್ತು ಬಗೆಹರಿಸಲೇಬೇಕು ಅಂತ ತೀರ್ಮಾನ ತೊಗೊಂಡು ಇವತ್ತು ಮಾಡ್ತಾಯಿದ್ದೀವಿ. ಹಂಗಾಗಿ ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ ಪಂಚಾಯತಿ ಅಧ್ಯಕ್ಷರುಗಳಿಗೆ, ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳಿಗೆ, ಮತ್ತು ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ.